ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಪುಷ್ಪಾ ಮುರುಗೇಶ್ ಕುಳೇದ್. ಈ ಹಿಂದೆ ನೀವು ಗೋಳದ ಮೇಲ್ಮೈ ವಿಸ್ತೀರ್ಣ ಮತ್ತು ಪರಿಮಾಣದ ಬಗ್ಗೆ ಕಲಿತಿದ್ದೀರಿ. ಇಂದು ಈ ಭಾಗದಲ್ಲಿ ನಾವು ಅರ್ಧಗೋಳದ ಮೇಲ್ಮೈ ಪ್ರದೇಶ ಮತ್ತು ಪರಿಮಾಣವನ್ನ ನೋಡಲಿದ್ದೇವೆ. ದೊಡ್ಡದಾದ ಸುತ್ತಿನ ಚೆಂಡಿನ ಬಗ್ಗೆ ಯೋಚಿಸಿ. ದೈತ್ಯ ಬೀಚ್ ಬಾಲ್ ಅಥವಾ ರುಚಿಕರವಾದ ಕಲ್ಲಂಗಡಿ. ಈಗ ಅದನ್ನ ನಿಖರವಾಗಿ ಅರ್ಧದಷ್ಟು ಕತ್ತರಿಸಿ ಊಹಿಸಿ. ನಿಮಗೆ ಉಳಿದಿರುವುದು ಅರ್ಧಗೋಳ ಎಂದು ಕರೆಯಲ್ಪಡುವ ಆಕಾರ. ನೀವು ಎಂದಾದರೂ ಕಟ್ಟಡದ ಮೇಲೆ ಗುಮ್ಮಟವನ್ನ ನೋಡಿದ್ದೀರಾ? ಇದು ಅರ್ಧಗೋಳದ ಉದಾಹರಣೆಯಾಗಿದೆ. ಕಲಿಕೆಯ ಫಲಿತಾಂಶಗಳು. ಈ ಪಾಠವನ್ನ ಪೂರ್ಣಗೊಳಿಸಿದ ನಂತರ ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಅರ್ಧಗೋಳ ಮತ್ತು ಅದರ ಗುಣಲಕ್ಷಣಗಳು. ಅರ್ಧಗೋಳದ ಪಾರ್ಶ್ವ ಅಥವಾ ಬಾಗಿದ ಮೇಲ್ಮೈ ಪ್ರದೇಶ. ಅರ್ಧಗೋಳದ ಒಟ್ಟು ವಿಸ್ತೀರ್ಣ. ಅರ್ಧಗೋಳದ ಪರಿಮಾಣ. ಈ ಪಾಠದ ಕೀವರ್ಡ್ಗಳು: ಗೋಳಾರ್ಧದಲ್ಲಿ, ವೃತ್ತ, ತ್ರಿಜ್ಯ, ವ್ಯಾಸ, ಕೇಂದ್ರ, ಬಾಗಿದ ಮೇಲ್ಮೈ ಪ್ರದೇಶ, ಒಟ್ಟು ಮೇಲ್ಮೈ ವಿಸ್ತೀರ್ಣ. ಸಂಪುಟ. ಈಗ ನಾವು ಅರ್ಧಗೋಳ ಎಂದರೇನು ಮತ್ತು ಅದರ ಗುಣಲಕ್ಷಣಗಳು ಏನೆಂದು ಕಲಿಯುತ್ತೇವೆ. ಅರ್ಧಗೋಳವು 3 ಆಯಾಮದ ಜಾಮಿತೀಯ ಆಕಾರವಾಗಿದ್ದು ಅದು ಗೋಳದ ಅರ್ಧವನ್ನ ಹೋಲುತ್ತೆ. ಗೋಳವನ್ನ ಅದರ ಮಧ್ಯದ ಮೂಲಕ ಹಾದು ಹೋಗುವ ಸಮತಲದ ಉದ್ದಕ್ಕೂ 2 ಸಮಾನ ಭಾಗಗಳಾಗಿ ಕತ್ತರಿಸುವ ಮೂಲಕ ಇದು ರೂಪುಗೊಳ್ಳುತ್ತದೆ. ಅರ್ಧಗೋಳದ ಗುಣಲಕ್ಷಣಗಳು. ಅರ್ಧಗೋಳದ ತಳವು ಸಮತಟ್ಟಾದ ವೃತ್ತವಾಗಿದೆ. ಕತ್ತರಿಸಿದ ಗೋಳದ ಅಡ್ಡ ವಿಭಾಗದಿಂದ ಇದು ರೂಪುಗೊಳ್ಳುತ್ತೆ. ಅರ್ಧಗೋಳದ ಬಾಗಿದ ಮೇಲ್ಮೈಯು ಬುಡದಿಂದ ದುಂಡಾದ ಮೇಲ್ಭಾಗಕ್ಕೆ ವಿಸ್ತರಿಸುವ ಭಾಗವಾಗಿದೆ. ಇದು ಗೋಳದ ಬಾಗಿದ ಮೇಲ್ಮೈಯನ್ನ ಹೋಲುತ್ತೆ. ಈಗ ನಾವು ಅರ್ಧಗೋಳದ ಲ್ಯಾಟರಲ್ ಮೇಲ್ಮೈ ಪ್ರದೇಶವನ್ನ ಅರ್ಥ ಮಾಡ್ಕೊಳ್ತೇವೆ. ಅರ್ಧಗೋಳದ ಪಾರ್ಶ್ವದ ಮೇಲ್ಮೈ ವಿಸ್ತೀರ್ಣವು ಅದರ ಬಾಗಿದ ಮೇಲ್ಮೈ ಪ್ರದೇಶದ ಒಟ್ಟು ಮೇಲ್ಮೈ ವಿಸ್ತೀರ್ಣವಾಗಿದೆ, ಫ್ಲಾಟ್ ಸರ್ಕಲ್ ಬೇಸ್ ಅನ್ನ ಹೊರತುಪಡಿಸಿ. ಅರ್ಧಗೋಳದ ಬಾಗಿದ ಮೇಲ್ಮೈ ವಿಸ್ತೀರ್ಣವನ್ನ ಲೆಕ್ಕಾಚಾರ ಮಾಡುವ ಸೂತ್ರ: ಅರ್ಧಗೋಳವು ಗೋಳದ ಅರ್ಧದಷ್ಟು ಎಂದು ನಮಗೆ ತಿಳಿದಿದೆ. ಆದ್ರಿಂದ ಅರ್ಧಗೋಳದ ಬಾಗಿದ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಗೋಳದ ಒಟ್ಟು ಮೇಲ್ಮೈ ಪ್ರದೇಶದ ಅರ್ಧದಷ್ಟು ಈಸ್ ಈಕ್ವಲ್ ಟು. ಈಗ ನಾವು ಸಮಸ್ಯೆಯನ್ನ ಪರಿಹರಿಸ್ತೇವೆ. ಹಿತ್ತಾಳೆಯಿಂದ ಮಾಡಿದ ಅರ್ಧಗೋಳಾಕಾರದ ಬಟ್ಟಲು ಒಳಗಿನ ವ್ಯಾಸ 14 ಸೆಂಟಿಮೀಟರ್. ಅದರ ಒಳಭಾಗದಲ್ಲಿ ತವರಲೇಪಿತ ವೆಚ್ಚವನ್ನ ರು 20 ಸೆಂಟಿಮೀಟರ್ ಸ್ಕ್ವೇರ್ಗೆ 16. ಪರಿಹಾರ: ಬೌಲ್ ಒಳಗೆ ಟೀನ್ ಪ್ಲೇಟಿಂಗ್ ಮಾಡಲು ಬಯಸುವುದಾಗಿ ಪ್ರಶ್ನೆಯಲ್ಲಿ ತಿಳಿಸಿದ್ದಾರೆ. ಆದ್ರಿಂದ ನಾವು ಅರ್ಧಗೋಳದ ಬೌಲ್ನ ಬಾಗಿದ ಮೇಲ್ಮೈ ಪ್ರದೇಶವನ್ನ ಕಂಡುಹಿಡಿಬೇಕು. ಅವ್ರೇನ್ ನೀಡಿದ್ದಾರಂದ್ರೆ ಅರ್ಧಗೋಳದ ಬೌಲ್ನ ವ್ಯಾಸ ಈಸ್ ಈಕ್ವಲ್ ಟು 14 ಸೆಂಟಿಮೀಟರ್.
ತ್ರಿಜ್ಯ ಈಸ್ ಈಕ್ವಲ್ ಟು ವ್ಯಾಸ ಅಥವಾ 2 ಈಸ್ ಈಕ್ವಲ್ ಟು 4/2 ಈಸ್ ಈಕ್ವಲ್ ಟು 14/2 ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಟಿನ್ ಪ್ಲೇಟಿಂಗ್ ದರ ಈಸ್ ಈಕ್ವಲ್ ಟು 20 ಸೆಂಟಿಮೀಟರ್ ಸ್ಕ್ವೇರ್ಗೆ 16 ರು. ಈಗ ಸೂತ್ರದಲ್ಲಿ ಮೌಲ್ಯಗಳನ್ನ ಬದಲಿಸಿ ನಾವು ಪಡಿತೇವೆ 2R2 is equal to 2 into 227 into 7 into 7 is equal to 2 into 22 into 7 is equal to 44 into 7 is equal to 308 centimeter square. ಆದ್ರಿಂದ ಅರ್ಧಗೋಳದ ಬಾಗಿದ ಮೇಲ್ಮೈ ವಿಸ್ತೀರ್ಣ is equal to 308 cm square. ನೀಡಿದ್ದಾರೆ ಟಿನ್ ಪ್ಲೇಟಿಂಗ್ ವೆಚ್ಚ is equal to 20 ಸೆಂಟಿಮೀಟರ್ ಸ್ಕ್ವೇರ್ಗೆ 16 ರು. 16 20 ಸೆಂಟಿಮೀಟರ್ ಸ್ಕ್ವೇರ್ 308 cm ಸ್ಕ್ವೇರ್ಗೆ ಎಷ್ಟು ವೆಚ್ಚವಾಗುತ್ತೆ? ಅಡ್ಡ ಗುಣಾಕಾರದಿಂದ ನಾವು ಪಡಿತೇವೆ is equal to 246.4 ರು. ಆದ್ರಿಂದ ಅರ್ಧಗೋಳದ ಬೌಲನ್ನ ತವರ ಲೇಪಿಸುವ ವೆಚ್ಚ is equal to 246.4 ರು. ಈಗ ನಾವು ಅರ್ಧಗೋಳದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಅರ್ಥ ಮಾಡ್ಕೊಳ್ತೇವೆ. ಅರ್ಧಗೋಳದ ಒಟ್ಟು ಮೇಲ್ಮೈ ವಿಸ್ತೀರ್ಣವು ಅದರ ಬಾಗಿದ ಮೇಲ್ಮೈ ಮತ್ತು ಅದರ ಸಮತಟ್ಟಾದ ವೃತ್ತಾಕಾರದ ಬೇಸ್ ಎರಡನ್ನೂ ಒಳಗೊಂಡಿದೆ. ಅರ್ಧಗೋಳದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಲೆಕ್ಕಾಚಾರ ಮಾಡುವ ಸೂತ್ರ ವೃತ್ತಾಕಾರದ ತಳದ ಪ್ರದೇಶ is equal to R2. ಆದ್ರಿಂದ ಅರ್ಧಗೋಳದ ಒಟ್ಟು ಮೇಲ್ಮೈ ವಿಸ್ತೀರ್ಣ is equal to ವೃತ್ತಾಕಾರದ ತಳದ ಪ್ರದೇಶವು ಬಾಗಿದ ಮೇಲ್ಮೈಯ ವಿಸ್ತೀರ್ಣ is equal to ಈಗ ನಾವು ಸಮಸ್ಯೆಯನ್ನ ಪರಿಹರಿಸುತ್ತೇವೆ. 21 ಸೆಂಟಿಮೀಟರ್ ತ್ರಿಜ್ಯದ ಅರ್ಧಗೋಳದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಪರಿಹಾರ ಏನಂದ್ರೆ ಈ ಪ್ರಶ್ನೆಯಲ್ಲಿ ಅವರು ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಲು ಎಂದು ಉಲ್ಲೇಖಿಸಿದ್ದಾರೆ. ಅವ್ರೇನ್ ನೀಡಿದ್ದಾರಂದ್ರೆ ಅರ್ಧಗೋಳದ ತ್ರಿಜ್ಯ is equal to 21 ಸೆಂಟಿಮೀಟರ್ ಈಗ ಸೂತ್ರದಲ್ಲಿ ಮೌಲ್ಯಗಳನ್ನ ಬದಲಿಸಿ ನಾವು ಪಡಿತೇವೆ is equal to 3 into 22 into 3 into 21 is equal to 66 into 63 is equal to 4158 centimeter square. ಆದ್ರಿಂದ ಅರ್ಧಗೋಳದ ಒಟ್ಟು ಮೇಲ್ಮೈ ವಿಸ್ತೀರ್ಣ is equal to 4158 cm square. ಈಗ ನಾವು ಅರ್ಧಗೋಳದ ಪರಿಮಾಣವನ್ನ ಅರ್ಥ ಮಾಡ್ಕೊಳ್ತೇವೆ.
ಅರ್ಧಗೋಳದ ಪರಿಮಾಣವು ಆಕಾರದ ಒಳಗೆ ಇರುವ ಸ್ಥಳ ಅಥವಾ ಸಾಮರ್ಥ್ಯವನ್ನ ಸೂಚಿಸುತ್ತೆ. ಅರ್ಧಗೋಳವು ಎಷ್ಟು ಹಿಡಿದಿಟ್ಟುಕೊಳ್ಳುತ್ತದೆ ಎಂಬುದನ್ನ ಇದು ಅಳೆಯುತ್ತೆ. ಇದು ಅರ್ಧಗೋಳದ ಗೋಡೆಯೊಳಗೆ ಎಷ್ಟು ನೀರು, ಆಟಿಕೆಗಳು ಅಥವಾ ಯಾವುದೇ ಇತರ ವಸ್ತುಗಳನ್ನ ಹೊಂದಿಕೊಳ್ಳುತ್ತದೆ ಎಂಬುದನ್ನ ಅಳೆಯುವಂತಿದೆ. ಬೇರೆ ರೀತಿಯಲ್ಲಿ ಹೇಳುವುದಾದ್ರೆ, ಪರಿಮಾಣವು ಏನೂ ಅಲ್ಲ, ಆದರೆ ವಸ್ತುವಿನಿಂದ ಆಕ್ರಮಿಸಲ್ಪಟ್ಟಿರುವ ಒಟ್ಟು ಜಾಗ. ಅರ್ಧಗೋಳದ ಪರಿಮಾಣವನ್ನ ಲೆಕ್ಕಾಚಾರ ಮಾಡುವ ಸೂತ್ರ. ಅರ್ಧಗೋಳವು ಗೋಳದ ಅರ್ಧದಷ್ಟು ಎಂದು ನಮಗೆ ತಿಳಿದಿದೆ. ಆದ್ರಿಂದ ಅರ್ಧಗೋಳದ ಪರಿಮಾಣ ಗೋಳದ ಪರಿಮಾಣದ ಅರ್ಧದಷ್ಟು. ಅರ್ಧಗೋಳದ ಪರಿಮಾಣ 12 into 43 R3. ಈಗ ನಾವು ಸಮಸ್ಯೆಯನ್ನ ಪರಿಹರಿಸ್ತೇವೆ. 14 ಸೆಂಟಿಮೀಟರ್ ತ್ರಿಜ್ಯದ ಅರ್ಧಗೋಳದ ಬೌಲ್ ಎಷ್ಟು ಲೀಟರ್ ಹಾಲನ್ನ ಹಿಡಿದಿಟ್ಟುಕೊಳ್ಳುತ್ತೆ? ಪರಿಹಾರ. ಈ ಪ್ರಶ್ನೆಯಲ್ಲಿ ಅವರು ಬೌಲ್ನ ಸಾಮರ್ಥ್ಯವನ್ನ ಕಂಡುಹಿಡಿಯಲು ಕೇಳಿದ್ದಾರೆ. ಆದ್ರಿಂದ ನಾವು ಅರ್ಧಗೋಳದ ಬೌಲ್ನ ಪರಿಮಾಣವನ್ನ ಕಂಡುಹಿಡಿಬೇಕು. ಅವ್ರೇನ್ ನೀಡಿದ್ದಾರಂದ್ರೆ, ಅರ್ಧಗೋಳದ ಬೌಲ್ನ ತ್ರಿಜ್ಯ 14 ಸೆಂಟಿಮೀಟರ್. ಈಗ ಸೂತ್ರದಲ್ಲಿ ಮೌಲ್ಯಗಳನ್ನ ಬದಲಿಸಿ = 5779.33 ಸೆಂಟಿಮೀಟರ್ ಕ್ಯೂಬ್. ಪ್ರಶ್ನೆಯಲ್ಲಿ ಅವರು ಲೀಟರ್ಗಳಲ್ಲಿ ಕೇಳಿದ್ದರು, ಆದ್ರಿಂದ ನಾವು ಸಿಎಂ ಕ್ಯೂಬ್ ಅನ್ನ ಲೀಟರ್ಗೆ ಪರಿವರ್ತಿಸಬೇಕು. ನಮ್ಗೆ ತಿಳಿದಿದೆ 1000 ಸೆಂಟಿಮೀಟರ್ ಕ್ಯೂಬ್ = 1 ಲೀಟರ್. 5779.33 ಸಿಎಂ ಕ್ಯೂಬ್ಗೆ ಎಷ್ಟು ಲೀಟರ್? ಅಡ್ಡ ಗುಣಾಕಾರದಿಂದ ನಾವು ಪಡಿತೇವೆ 5779.33 into 11,000 = 5.779 ಲೀಟರ್. ಆದ್ರಿಂದ ಅರ್ಧಗೋಳದ ಬಟ್ಟಲಿನಲ್ಲಿ ನಾವು 5.779 ಲೀಟರ್ ಹಾಲನ್ನ ಹಿಡಿದಿಟ್ಕೊಳ್ಬಹುದು. ವಿದ್ಯಾರ್ಥಿಗಳೇ, ಈಗ ನಾವು ಕಲ್ತಿದ್ದನ್ನ ಸಂಕ್ಷಿಪ್ತವಾಗಿ ಹೇಳೋಣ. ಪಾಠದ ಸಾರಾಂಶ ಏನಂದ್ರೆ, ಅರ್ಧಗೋಳವು 3 ಆಯಾಮದ ಜಾಮಿತಿಯ ಆಕಾರವಾಗಿದ್ದು ಅದು ಗೋಳದ ಅರ್ಧವನ್ನ ಹೋಲುತ್ತೆ. ಗೋಳವನ್ನ ಅದರ ಮಧ್ಯದ ಮೂಲಕ ಹಾದು ಹೋಗುವ ಸಮತಲದ ಉದ್ದಕ್ಕೂ 2 ಸಮಾನ ಭಾಗಗಳಾಗಿ ಕತ್ತರಿಸುವ ಮೂಲಕ ಇದು ರೂಪುಗೊಳ್ಳುತ್ತೆ. ಅರ್ಧಗೋಳದ ಪಾರ್ಶ್ವದ ಮೇಲೆ ವಿಸ್ತೀರ್ಣವು ಅದರ ಬಾಗಿದ ಮೇಲ್ಮೈ ಪ್ರದೇಶದ ಒಟ್ಟು ಮೇಲ್ಮೈ ವಿಸ್ತೀರ್ಣವಾಗಿ ಫ್ಲಾಟ್ ಸರ್ಕಲ್ ಬೇಸ್ ಅನ್ನ ಹೊರತುಪಡಿಸಿ. ಅರ್ಧಗೋಳದ ಪಾರ್ಶ್ವದ ಮೇಲ್ಮೈ ವಿಸ್ತೀರ್ಣ = ಅರ್ಧಗೋಳದ ಒಟ್ಟು ಮೇಲ್ಮೈ ವಿಸ್ತೀರ್ಣವು ಅದರ ಬಾಗಿದ ಮೇಲ್ಮೈ ಮತ್ತು ಅದರ ಸಮತಟ್ಟಾದ ವೃತ್ತಾಕಾರದ ಬೇಸ್ ಎರಡನ್ನ ಒಳಗೊಂಡಿದೆ. ಅರ್ಧಗೋಳದ ಒಟ್ಟು ಮೇಲ್ಮೈ ವಿಸ್ತೀರ್ಣ =
ಅರ್ಧಗೋಳದ ಪರಿಮಾಣವು ಆಕಾರದ ಒಳಗೆ ಇರುವ ಸ್ಥಳ ಅಥವಾ ಸಾಮರ್ಥ್ಯವನ್ನ ಸೂಚಿಸುತ್ತೆ.